ಇಲ್ಲಿ ಅಭಿವೃದ್ಧಿ ಧಾರವಾಡ ಅಭಿವೃದ್ಧಿ ಯಾರು ಮಾಡಿದ್ದಾರೆ, ಯಾವ ಪಕ್ಷದ ಅಭಿವೃದ್ಧಿ ಮಾಡಿದ್ದಾರೆ, ಏನು ಸರ್? ಅಭಿವೃದ್ಧಿ ಸಾಮಾನ್ಯವಾಗಿ ಎರಡು ಪಕ್ಷಗಳನ್ನು ಮಾಡಿದ್ದಾವೆ, ಇದೇ ಇದೆ ಅಂತೇನಿಲ್ಲ. ಬಟ್ ಈ ಸಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಈ ಗ್ಯಾರಂಟಿ ಸಲುವಾಗಿ ಏನು ದುಡ್ಡೇನು ಅವ್ರು ಇದನ್ನು ಮಾಡಿದಾರಲ್ಲ, ಸೊ ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗೈತೆ ಅಂತೇಳಿ ನಮ್ಮ ಎಲ್ಲರ ಭಾವನೆ ಇದೆ. ಇಲ್ಲಿ ಈಗ ಶಾಸಕರು, ಹಾಲಿ ಶಾಸಕರು ಹೊರಗಡೆ ಬಂದಿದ್ದಾರೆ. ವಿನಯ್ ಕುಲಕರ್ಣಿ ಅಭಿವೃದ್ಧಿ ಮಾಡಿದ್ರ, ಏನು ಯಾವ ರೀತಿ ಇದೆ ಸರ್? ಮಾಡಿದ್ದಾರೆ ಅವರು. ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಯಾಕಂದ್ರೆ ನಮ್ಮ ಇಷ್ಟೆಲ್ಲ ಚಲೋ ರೋಡ್ ಇದೆಲ್ಲ ನೋಡಿದರೆ ನಮ್ಮ ಗ್ರಾಮೀಣಕ್ಕೆ ಇದ್ದಂಥ ಸೌಕರ್ಯ ಯಾವುದೇ ರೋಡಿಂದಾಗಲಿ, ನೀರಿಂದಾಗಲಿ, ಆಮೇಲೆ ಕರೆಂಟಿಂದಾಗಲಿ, ನಾವು ಹೊರಗಿಂದ ತಾಲೂಕುಗಳೆಲ್ಲ ನೋಡಕ್ಕೆ ಹೋದ್ರೆ ಎಲ್ಲ ಭಾಳ ಚಲೋ ಇದೆ. ಇಬ್ಬರು ಮಾಡಿದ್ದಾರೆ. ಹಿಂದಿನ ಸಮ್ಮಿಶ್ರ ಸರ್ಕಾರ ಹೋಗಿ BJP ಸರ್ಕಾರ ಬಂದಾಗ ನಮ್ಮಲ್ಲಿ ಅಂತಲ್ರಿ, ಇವತ್ತು ರಸ್ತೆ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು. ನಮ್ಮ 71 ಮತಕ್ಷೇತ್ರ ತಾಲೂಕಿನಾಗ ಇವತ್ತು ಕರಡಿಗುಡ್ಡ ಡಾಂಬರೀಕರಣ ರಸ್ತೆ ಇರ್ಬೋದು, ಇದು ಯಾದವಾಡ ರಸ್ತೆ ಇರ್ಬೋದು, ಗರಗ ರಸ್ತೆ ಇರ್ಬೋದು. ನಮ್ಮ ಹಿಂದೆ ಇದ್ದಂಥ ನಮ್ಮ ಶಾಸಕರು ಇರ್ತಲ್ಲ, ಅಮೃತ ದೇಸಾಯಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ರಿ, ಅಭಿವೃದ್ಧಿ ಮಾಡ್ರು. ಈಗ ಬಂದಂಥ ಏನು ಕಾಂಗ್ರೆಸ್ ಸರ್ಕಾರ ಬಂದಂಥ MLA ಐತಲ್ಲ, ನಮ್ಮಲ್ಲಿ ಒಂದು ದಿನಾನೂ ಬಂದಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಆಗಿಲ್ಲ. ಈಗ ಮೊನ್ನೆ ಏನಂತಾರೆ ಒಂದೆರಡು ರಸ್ತೆಗಳನ್ನು ಮಾಡ್ಯಾರು, ಅದರ ಹೊರತಾಗಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈ ಗ್ಯಾರಂಟಿ ಏನು ತಂದಿಂದ ಇವತ್ತು ರೈತರ ಮೇಲೆ ಇವತ್ತು ಪರಿಣಾಮ ಇರ್ಬೋದು, ಸಣ್ಣ ಕಾರ್ಮಿಕರು ಇರ್ಬೋದು, ಯಾವುದೇ ಎಲ್ಲ ರೀತಿಯಿಂದ ಏನಂತಲ್ಲ ಈ ಸರ್ಕಾರ ಬಂದಿಂದ ಜನರಿಗೆ ತೊಂದರೆ ಆಗೈತಿ. ಎಲ್ಲ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇವತ್ತು ಏನಂತಲ್ಲ ರಾಜ್ಯದ ಸುಂಕ ತೆರಿಗೆಯನ್ನು, ಆಮೇಲೆ ಹೊಳ್ಳಿ ಏನಂತಲ್ಲ ರೆವಿನ್ಯೂ, ಅಲ್ಲಿ ಎಲ್ಲ ತೆರಿಗೆಯನ್ನು ರೈತರಿಗೆ ಏನಂತಲ್ಲ ಇವರು ವಜ್ಜೆ ಮಾಡುವಂಥ ಕೆಲಸ ಮಾಡ್ಯಾರು. ಏನಂತಲ್ಲ ಮುಂದಿನ ದಿನಮಾನದಾಗ ಇವತ್ತು ಬೈ ಎಲೆಕ್ಷನ್ ಆಗಿ BJPಯಿಂದ ಏನಂತಲ್ಲ ನಮ್ಮ ಅಮೃತ ಹೆಸರು ಗೆದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ತಕ್ಕಮಟ್ಟಿಗೆ 50% ಆಗೈತೆ ರೀ. 50% ಯಾರು ಅಭಿವೃದ್ಧಿ ಮಾಡ್ಯಾರ? ಎರಡೂ ಪಾರ್ಟಿಯವರು ಮಾಡ್ಯಾರ ರೀ, ಅವರು ಇವರು ಅನ್ನೋಂಗಿಲ್ಲ ರೀ. ಯಾಕಂದ್ರೆ ಈಗ BJP ಅವರು ಏನು ಮಾಡ್ಯಾರ, ಇದು ಕೇಂದ್ರದಿಂದ ಭಾಳ ಅನುಕೂಲ ಆಗ್ಯಾವ್ರಿ ನಮ್ಗೆ, ನಮ್ಮ ಗ್ರಾಮೀಣದೊಳಗೆ. ಈಗಂತೂ ಈ 3 ವರ್ಷದಿಂದ ಯಾವುದು ಏನು ಇದಾಗಿಲ್ಲ ರೀ. ಈಗ ಒಂದು ಸ್ವಲ್ಪ ಮೊನ್ನೆ ಏನೋ ಒಂದಷ್ಟು ಇದು ಮಾಡಿ ಒಂದೆರಡು ಬ್ರಿಡ್ಜು, 2 ರೋಡ್ ಮಾಡಕ್ತಾರೆ ಅಷ್ಟೇ ರೀ. ಉಳಿದಿದ್ದು ಯಾವ ರೀತಿಯಿಂದನೇ ರೀ. ಈಗ ನೋಡಿರಿ, ಇದು ಮೊನ್ನೆ ಇವರು ಹೊಸದಾಗಿ ಇದಾದಿಂದ ಎಲ್ಲರೂ ಪಗಾರ ಹೋಗ್ಯಾವ್ರಿ. ಕೆಲವ್ರು ಅದ್ರ ಮೇಲೆ ಜೀವನ ಮಾಡತ್ತಾರೆ ರೀ. ಅಂಥವ್ರು ಓದೋ ಪರಿಸ್ಥಿತಿ ಭಾಳ ಗಂಭೀರ ಆಗ್ಯಾವ್ರಿ ಈಗ. ಮತ್ತು ಹಿಂಗಾದ್ರೆ ನಾಳೆಯಿಂದ ಏನು ಕೆಲಸ ಮಾಡಿದಾರೆ ಇಲ್ಲಿ ಕ್ಷೇತ್ರದಾಗ ಹಿಂದಿನ ಸಲ ಮಾಡಿದ್ದಾರೆ. ಈ ವರ್ಷ ಮತ್ತು ಅವ್ರು ಸರಿಯಾಗಿ ಊರಿಗೆ ಬರಲಿಲ್ಲ ರೀ. ಯಾವ ಅಭಿವೃದ್ಧಿನೆಲ್ಲ ಏನಂದ್ರೆ ಯಾವುದು ಏನು ಉಪಯೋಗ ಇಲ್ಲ ರೀ ಅವ್ರಿಗೆ. ಸರಿ, ಈಗ ಧಾರವಾಡ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗೈತೆ ಏನಾರ? ಏನೂ ಅಭಿವೃದ್ಧಿ ಇಲ್ಲ. 4 ವರ್ಷದಿಂದ 5 ವರ್ಷದಿಂದ 3 ವರ್ಷದಿಂದ ನಾವು ಶಾಸಕರ ಮುಖಾನ ನೋಡಿಲ್ಲ. ಶಾಸಕರು ನಮಗೆ ಏನಾರ ಸಮಸ್ಯೆ ಬಂದ್ರೆ ಸ್ಪಂದನೆ ಮಾಡೋಕೆ ನಮ್ಗೆ ಶಾಸಕರು ಸಿಗತ್ತಿಲ್ಲ. ನಾವು ಅಭಿವೃದ್ಧಿ ಏನು ಕೇಳೋದು? ಅವರಿಲ್ಲ ಅಂದ್ರೆ ಏನು ಕೇಳೋದು? ಅಭಿವೃದ್ಧಿ ಯಾರಿಗೆ ಕೇಳೋದು? ಇಂಥ ಪರಿಸ್ಥಿತಿ ಅದ. ದೇಸಾಯಿ ಅಭಿವೃದ್ಧಿ ಮಾಡಿದ್ರ? ಹಾಂ, ದೇಸಾಯಿ ಅಭಿವೃದ್ಧಿ ಮಾಡಿದ್ರ? ದೇಸಾಯಿ ಅವರು ಮಾಡಿದರು. ಅವಾಗ ಒಂದಿಷ್ಟು ಏನೇನೋ ಆಯಿತು. ಅವಾಗ ಅಟ್ಲೀಸ್ಟ್ ನಾವು ಅಭಿವೃದ್ಧಿಕ್ಕಿಂತನೂ ಅಟ್ಲೀಸ್ಟ್ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದನೆ ಮಾಡುವಂಥ ಶಾಸಕರು ನಮ್ಮ ಕೈ ಸಿಗ್ತಿದ್ರು. ಈ ಶಾಸಕರು ಇಲ್ಲ ಅಂತಂದ್ರೆ ನಾವು ಏನು ಮಾಡ್ಬೇಕಿಲ್ಲ? ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲಿಗ ನಾವು. ಮತ್ತೆ ನಮ್ಮ ಹಣೆ ಬರೋದು, ನಮ್ಮ ಧಾರವಾಡ ಗ್ರಾಮೀಣದ ಹಣೆ ಬರೋದು. 23 ಕ್ಷೇತ್ರಕ್ಕೆ ಬರ್ದಂಗೆ ಗೆದ್ರು, ಮತ್ತೆ ಹೆಂಗಿದ್ರು ಅಂತ. ಅದು ಆಡಳಿತ ವಿರೋಧಿ ಅಲ್ಲೇನೂ ಇರ್ಬೋದು, ಅಥವಾ ಮತ್ತು ಬೇರೆ ಏನಾದ್ರು ಕಾರಣ ಇರ್ಬೋದು. ಅದು ಬಟ್ ನಮಗೆ ಅವ್ರು ಗೆದ್ದಿದ್ದು ಸಂತೋಷ ಇದೆ, ಬಟ್ ಅವ್ರು ನಮ್ಮ ಕೈ ಸಿಗ್ತಿಲ್ಲಲ್ಲ, ಅದೇ ಒಂದು ನಮಗೆ ದೊಡ್ಡ ಭಾಳ ಬೇಜಾರು. ಅಭಿವೃದ್ಧಿ ಆಗೈತಲ್ರಿ, ಅಭಿವೃದ್ಧಿ ಆಗೈತಿ. ವಿನಯ್ ಕುಲಕರ್ಣಿ ಅವ್ರು ಮಾಡ್ಯಾರಲ್ರಿ ಅಭಿವೃದ್ಧಿ. ಅವ್ರು ಹೊರಗಿದ್ರು ಏನು ಕೆಂಡಸ್ಟ್ ಮಾಡ್ಬೇಕು ಮಾಡೇ ಮಾಡ್ಯಾರ್ರಿ. ಅವ್ರಿಲ್ಲ ಅಂದ್ರೆ ಅವ್ರ ಸಂಘಟನೆಗಳು ಕಾರ್ಯಕರ್ತರು ಮಾಡೇ ಮಾಡ್ಯಾರ ಕೆಲಸ ಎಲ್ಲ. ಅದಕ್ಕೂ ನಮ್ಮ ಭಾಗದಾಗ ಕಾಂಕ್ರೀಟ್ ರೋಡ್ ಆಗ್ಯಾವ್ರಿ. ಈಗ ಮೊನ್ನೆ ಎಕ್ಸಾಮ್ ಮತ್ತು ಸಮುದಾಯ ಭವನ ಆಗ್ಯಾವು. ವಿಠಲನ ಗುಡಿ ಮುಂದೆ ಆಗೈತಿ ರೀ ಸಮುದಾಯ ಭವನ. ಮತ್ತು ಇಲ್ಲಿ ಇದ್ರಂತೇಳಿ ಶ್ರವಣ ಮಠ ಅಂತೇಳಿ ಆಗೈತಿ. ಕೆಲಸ ಮಾಡ್ಯಾರ ಅವ್ರು, ಹೊರಗದಾರ ಅಂದ್ರು ರೀ. ಹೌದು, ಅವ್ರ ಕಾರ್ಯಕರ್ತರ ಕೆಲಸ ಮಾಡ್ಯಾರ್ರಿ. ಅಭಿವೃದ್ಧಿ ಸರ್ಕಾರ ಅಂತ ಅವ್ರಿಗೆ ಹೆಸರು ಅದ್ರಾಗಾಗಿ ಬಿದ್ದೈತಿ ರೀ, ಬೇರೆ ಎದಕ್ಕೂ ಬಿದ್ದಿಲ್ಲ ರೀ ಅವ್ರಿಗೆ. ಅಭಿವೃದ್ಧಿ ಅಧಿಕಾರ ಸರ್ಕಾರ ಅಂತೇಳಿ ಹೆಸರು ಬಿದ್ದಿದ್ದ ಅದ್ರ ಸಂಬಂಧ ರೀ ಅವ್ರಿಗೆ, ಬೇರೆ ಏನು ಅದ್ರ ಸಂಬಂಧ ಬಿದ್ದಿಲ್ಲ. ಅವರು ಗಡಿ ಹೌದು, ಅವ್ರಿಗೆ ಷಡ್ಯಂತ್ರದಿಂದ ಇದನ್ನ ಮಾಡ್ಯಾರ್ರಿ. ಮುಂದೆ ಕೋರ್ಟ್ನಾಗ ಕೇಸ್ ನಡೆದೈತಿ. ಅದರಿಂದ ಏನಾಕೈತಿ ಕೋರ್ಟ್ ಏನು ಹಂಗಾರೆ ರಾಜಕೀಯ ವ್ಯಕ್ತಿ ವಿಚಾರ ಅದೇನಕ್ಕೆ ನಮ್ಮಂಥ ಸಣ್ಣವ್ರಿಗೆ ಏನು ಗೊತ್ತಾಗೋದಿಲ್ಲ. ಅದು ರಾಜಕೀಯ ವಿಚಾರವಾಗಿ ಆಗಿರ್ಬೋದು. ಅದಕ್ಕೆ ಅವ್ರು ಹಿಂಬಾಲಿದ್ದಾರು ಫೈಟ್ ಮಾಡತ್ತಾರ ರೀ. ಅದೇನು ದೇವ್ರ ಇದನ್ನು ಮಾಡ್ತಾನೆ ನೋಡೋಣ ರೀ.
ಏನಿಲ್ಲ ಅಭಿವೃದ್ಧಿ ಮಾಡ್ಯಾರ ಅವ್ರು. ಅಭಿವೃದ್ಧಿ ಅಂದ್ರೆ ಎಲ್ಲ ಗ್ರಾಮದಾಗೂ ಸಮುದಾಯ ಭವನಗಳಾಗ್ಯಾವು, ಎಲ್ಲ ರಸ್ತೆ ಕಾಂಕ್ರೀಟ್ ರಸ್ತೆ ಆಗ್ಯಾವು, ಎಲ್ಲ ಆಗ್ಯಾವು. ಒಳ್ಳಿಗೆ ಸದ್ಯ ರೀಸೆಂಟಾಗಿ ನಾವು ಊರಿಗೆ ಹೇಳ್ಬೇಕಂದ್ರೆ 2 ಕೋಟಿ ರೂಪಾಯಿದ್ದು ಸಿ ಡಿ ಆಗ್ಯಾವು, ಶಾಂಕ್ಷನ್ ಆಗ್ಯಾವು. ಜನ ಈಗ ನಮ್ಮ ದಾರಿ ನಮ್ಮ ಹೊಲ ಅದಕ್ಕೆ ಸಿ ಡಿ ಇದ್ದಿದ್ದಿಲ್ಲ. 2 ಪ್ರಮುಖವಾಗಿ ಮೇನ್ ಹಳ್ಳ ದಾಟುವಂಥ ಒಂದು 2 ಸಿ ಡಿ ಆಗ್ಯಾವು. 2 ಕೋಟಿ ರೂಪಾಯಿದು 1 ಕೋಟಿ 30 2 ಆಗ್ಯಾವು. ಅಂಥವೆಲ್ಲ ಭಾಳ ಸಾಕಷ್ಟು ಕೆಲಸ ಆಗ್ಯಾವ್ರು. ಅವ್ರು ಇಲ್ಲ ಅಂತೇನು ಇದಿಲ್ಲ. ಅವ್ರು ಇಲ್ಲ ಅಂದ್ರೂ ಕೆಲಸ ಮಾತ್ರ ನಿಂತಿಲ್ಲ. ಯಾವುದೇ ಕೆಲಸ ಅಭಿವೃದ್ಧಿ ಕೆಲಸ ಯಾವುದು ನಿಂತಿಲ್ಲ. ಅಭಿವೃದ್ಧಿ ಆಗೈತಿ, ಸಾಕಷ್ಟು ಅಭಿವೃದ್ಧಿ ಆಗೈತಿ. ಯಾರು ಅದಾರಲ್ಲ ಅವ್ರ ಫ್ಯಾಮಿಲಿ ಪರವಾಗಿ ನಾವೆಲ್ಲ ಅವ್ರ ಬೆಂಬಲಿಗರು, ನಾವೆಲ್ಲ ಕಾಂಗ್ರೆಸ್ಸಿಗರದೇವಿ. ಇವ್ರದೇವು ನಾವು, ಅವ್ರು ಬೇಕಾದವ್ರು ನಮಗೆಲ್ಲ ಭಾಳ ಬೇಕು. ಅದಕ್ಕೆ ನಾವು ಅವ್ರ ಪರವಾಗಿ ಹೋರಾಡಕ್ಕೆ ನಾವು ಇದ್ದೀವಿ. ಎಲ್ಲ ನಿಂದ ಸಂಘಟನೆ ಮಾಡಿ ಎಲ್ಲ ಸಂಘಟನೆಗೊಂಡ್ರೆ ಅವ್ರ ಪರವಾಗಿ ನಿಲ್ತೇವೆ ನಾವು ಇವತ್ತು. ಇಲ್ಲ ಗೊತ್ತಾಗಲಿ, ಅದು ಕೋರ್ಟ್ ಏನು ಡಿಸೈಡ್ ತೊಗೋತದ ಅದು ಕೋರ್ಟ್ಗೆ ಬಿಟ್ಟಿದ್ದು. ಅವ್ರ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಿದ್ದಿಲ್ಲ. ಕೋರ್ಟ್ ವಿರುದ್ಧ ನಾವು ಯಾವುದೋ ಹೇಳಿಕೆ ಕೊಡುವಂಥದ್ದಿಲ್ಲ. ಬಟ್ ಅವರು ಒಳ್ಳೆ ಕೆಲಸ ಅವ್ರು ಮಾಡಿದ್ದೆಲ್ಲ ಒಳ್ಳೆ ಕೆಲಸದ ಇದನ್ನು ನೋಡಿದ್ರೆ ಅವ್ರಿಗೆ ಜಯ ಆಗ್ಬೋದು, ಜಯ ಆಗಿ ಅವ್ರು ಹೊರಗೆ ಬರ್ಬೋದು. ನಮಸ್ತೆ ಸರ್. ನೋಡಿರಿ, ನಮ್ಮಲ್ಲಿ ಅಭಿವೃದ್ಧಿನೂ ಆಗ್ಬೇಕ್ರಿ, ಏನೂ ಆಗಿಲ್ಲ. ಇವ್ರ ಅಧಿಕಾರ ಬಂದಿಂದ ಏನೂ ಮಾಡೇ ಇಲ್ಲ. ಭೂಮಿ ಪೂಜೆ ಮಾಡಿ 3 ವರ್ಷ ಆಯ್ತು. ಯಾವ ಕಾಮಗಾರಿ ಹೊಲದ ರೋಡ್ ಆಗಿಲ್ಲ. ನಮ್ಮ ದಾರಿ ಇದನ್ನು ಮಾಡಿದ್ದಾರೆ, ನಮ್ಮ ದಾರಿ ನಮ್ಮ ಹೊಲ ಅಂತೇಳಿ ಮಾಡಿದ್ದಾರೆ. ಅಲ್ಲಿ ಇನ್ನೂ ಒಂದು ವರ್ಕೂ ಆಗಿಲ್ಲ. ಹೀಗಾಗಿ ಇಲ್ಲೇ ಈಗಂತೂ ಏನು ಈಗಿರೋ MLA ಅವರು ಏನೂ ಮಾಡಿಲ್ಲ. ಮಾಡಿದ್ದಾರೆ. ನಮ್ಮ ಹಳೆ 5 ವರ್ಷದಲ್ಲಿ ಅವರೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು 5 ಲಕ್ಷದ ಮನೆಗಳು, ಎಷ್ಟೋ ಮನೆಗಳು ಬಿದ್ದಿದ್ದು, ಎಲ್ಲ ಮನೆಗಳು 5 ಲಕ್ಷದ ಮನೆ ಹಾಕಿಕೊಟ್ರು ನಮ್ಮಲ್ಲಿ ಗ್ರಾಮದಲ್ಲಿ. ಆಮೇಲೆ ರೋಡ್ ವರ್ಕು ಮಾಡಿದ್ದಾರೆ. ನಮ್ಮ ದಾರಿ ನಮ್ಮ ಹೊಲದಲ್ಲಿ ರೋಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಬಡತನಕ್ಕೆ ಬೇಕಾಗಿದ್ದು ಮನೆ, ಆಸರೆ ಕೊಟ್ಟಿದ್ದಾರೆ ನಮ್ಮ BJP ಸರ್ಕಾರ ಇದ್ದಾಗ. ಅದೇ ಥರ ನಮ್ಮ ಮೋದಿ ಸರ್ಕಾರದವ್ರು ಅವ್ರಿಗೆ ಭಾಳ ಒಂದು ಸಹಕಾರ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲು ನಮ್ಮ ಅಮೃತಧನಿ ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ ನಮ್ಮೂರಲ್ಲಿ. ಅವರು ಈಗ ಸರ್ಕಾರಿ ಆದೇಶ ಇದ್ದಾಗೂ ಸಹಿತ ಈ ವೃದ್ಧಾಪ್ಯ ವೇತನ ಬೆಳೆಸಾಲಕ್ಕೆ ವೃದ್ಧಾಪ್ಯ ವೇತನ 1200 ರೂಪಾಯಿ ಬರ್ತೈತಿ. ಅದನ್ನು ಸಹಿತ ಅದರೊಳಗೆ ಸಂದಾಯ ಮಾಡ್ಕೊಳಕತ್ತಾರ ಅವ್ರು. ಇಂಥವು ಸಾಕಷ್ಟು ಪ್ರಕರಣ ಆದರೂ ಸಹಿತ ಅವ್ರಿಗೆ ತಿಳಿಸಿದ್ರು ಸಹಿತ ಅದ್ರ ಬಗ್ಗೆ ಅವರು ಏನು ಕೇರ್ ಮಾಡಕತ್ತಾರ. ಹಾಂ, ಅದೇ ಬೆಳೆಸಾಲಕ್ಕೆ ಜಮಾ ಮಾಡಕತ್ತಾರ. ಆಮೇಲೆ ಈ ಪರಿಹಾರದ ನೆರೆ ಸಂತ್ರಸ್ತ ಪರಿಹಾರ 5 ಲಕ್ಷದ ಮನೆ ಬಂದಿರ್ತದಲ್ಲ, ಅದನ್ನು ಸಹಿತ ಜಮಾ ಮಾಡ್ಕೊಳಕತ್ತಾರ ತಾವ. ಏನು ಇನ್ನು ಮಾಡ್ತೀವಿ, ನಾಳೆ ಮಾಡ್ತೀವಿ, ಮ್ಯಾಲೆ ಕಳಿಸೇವಿ, ನೋಡೋಣ ಮಾಡೋಣ ಅಂತಾರೆ. ಆಯ್ತು. ಈಗ ನಿಮ್ಮ ಧಾರವಾಡ ಕ್ಷೇತ್ರ ಅಭಿವೃದ್ಧಿ ಆಗಿದೆ, ಯಾರು ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಮಾಡ್ತಾರೆ ರೀ. ಯಾರು ಮಾಡಿದ್ದಾರೆ? BJP ಮಾಡಿದಾರ, ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದಾರ, ಯಾರು ಮಾಡಿದ್ದಾರೆ? ಈಗಂತೂ ಈಗಿನ ಶಾಸಕರಂತೂ ಇಲ್ರಿ, ಏನೋ ನಡೆದತ್ರಿ. ಇಲ್ಲಿ ಈ ಬೈ ಎಲೆಕ್ಷನ್ ಆಗೋದಿಲ್ಲ ಗೊತ್ತಿಲ್ಲ. ಒಟ್ಟು ಈಗ ನಿಮ್ಮ ಧಾರವಾಡ ಗ್ರಾಮೀಣ ಭಾಗ ಎಲ್ಲ ಏನು ಅಭಿವೃದ್ಧಿ ಆಗೈತೆ ರೀ? ಅಭಿವೃದ್ಧಿ ಆಗೈತಿ ಅಲ್ರಿ. ಯಾರು ಅಭಿವೃದ್ಧಿ ಮಾಡಿದ್ದಾರೆ? ವಿನಯ್ ಕುಲಕರ್ಣಿ ಅವ್ರು ಮಾಡಿದ್ದಾರೆ. ಏನು ಅಭಿವೃದ್ಧಿ ಮಾಡಿದ್ರು? ಎಲ್ಲ ಇದು ಊರೆಲ್ಲ ಎಲ್ಲ ಸ್ವಚ್ಛ ಗ್ರಾಮ ಎಲ್ಲ ಅವರೇ ಮಾಡಿಸ್ತಿದ್ದಾರೆ. ಮತ್ತು ಇಲ್ಲಿ ಹಳದಾಗಿ 2 ಸಿಡಿ ಕಟ್ಟಲಾಕತ್ತಾರೆ. ಈಗ 2 ಕೆಲಸ ಶುರು ಅದ. ಗುಡಿ ಒಂದು 2-3 ಕೆಲಸ ಮಾಡಿಸಿದ್ರು ಮೊನ್ನೆ. ಎಲ್ಲ ಕೆಲಸ ಶುರು ಮಾಡೋದು. ಏನೋ ವಿನಯ್ ಕುಲಕರ್ಣಿ ಕ್ಷೇತ್ರದಲ್ಲಿ ಓಡಾಡ್ತಿಲ್ಲ, ಅವರು ಫ್ಯಾಮಿಲಿ ಎಲ್ಲರೂ ಓಡಾಡ್ತಿಲ್ಲ ಅಂತ. ಹೌದಾ? ಯಾರು ಓಡಾಡ್ತಿದಾರ? ಬರ್ತಾರೆ, ಅವರು ಅಡ್ಡಾಡ್ತಾರೆ. ಅವರು ಕೆಲಸದ ಫಂಕ್ಷನ್ಗೆ ಅವಕ್ಕೆ ಇವಕ್ಕೆ ಕರ್ಸ್. ಮತ್ತು ಅವ್ರು ವಿನಯ್ ಕುಲಕರ್ಣಿ ಅವ್ರು ಎಲ್ರೀಗ ಅವರು ಒಳಗದಾರ ಅಂದಾಗಣ. ಮತ್ತು ಈಗ ಅವ್ರ ಪರವಾಗಿ ಅವರೇ ಅಡ್ಡಾಡ್ಬೇಕಲ್ರಿ. ಮತ್ತು ಅವ್ರ ಮಕ್ಕಳು ಅವರೇ ಅಡ್ಡಾಡ ಇಲ್ಲೇ ಕೆಲಸ ಆಗಿದೆ ಹಂಗಾದ್ರೆ. ಈಗ ಒಂದು ವೇಳೆ ಬೈ ಎಲೆಕ್ಷನ್ ಆದ್ರೆ ಹೆಂಗೈತಿ ನಿಮ್ಮ ಕಡೆ ಎಲ್ಲ? ಏನು ಹೆಂಗೆ ಹೇಳಕ್ಕೆ ಬರ್ತೈತೆ ರೀ. ಮತ್ತು ಈಗ ಅವ್ರದ್ದು 10 ಓಟ್ ಐತ್ರಿ ಈಗ ಅವ್ರದ್ದು. ಯಾಕೆ ವಿನಯ್ ಕುಲಕರ್ಣಿ ಅವ್ರದ್ದು ಒಟ್ಟು ಇಲ್ಲಿ ಕ್ಷೇತ್ರದಾಗ ಕೆಲಸ ಅಭಿವೃದ್ಧಿ ಚಲೋ ಮಾಡಿದಾರಲ್ಲ, ಕೆಲಸಗಾರ ಮನುಷ್ಯರದ ಅಂತೇಳಿ ಕಟ್ಟಿ ಜನ ಇದನ್ನು ಮಾಡ್ತೈತಿ. ಅವ್ರ ಅಭಿವೃದ್ಧಿ ಕೆಲಸ ಮಾಡಿ ಜನ ಗೆಲ್ಸಿರೋದು ಜನ. ಸರ್ ಹಂಗಂದ್ರೆ ಈಗ ಕೆಲಸ ಅಂದ್ರೆ ಈಗ ರೋಡ್ ಕೆಲಸ ಅದು ಕೆಲಸ ಅಂದ್ರೆ ಈ ವಿನಯ್ ಕುಲಕರ್ಣಿ ತಳಗ್ರೆ ಈಗ ಇಲ್ಲಿ ಈಗ ಒಂದು ಬೈಕ್ ಹೋಗಿರ್ಕಿಲ್ರಿ ಈ ರೋಡ್ ಒಳಗೆ, ಅವರೆಲ್ಲ ಮಾಡಿಸಿರಿ. ಈಗ ಎಲ್ಲಿಂದ ರೀ ಕರಡಿಗುಡದಿಂದ ಯಾದವಾಡ ಮಠ, ಆಮ್ಯಾಗ ಇಲ್ಲಿ ಲಕ್ಮಾಪುರದಿಂದ ಆಚೆ ಕಡೆ ಮರಿಯೊಳಗೆ ಹೋಗಾಕ್ರಿ ಅದನ್ನು ಮಾಡಿಸಿರಿ. ಹೊಳ್ಳೆ ಇಲ್ಲಿಂದ ಮುನ್ವತ್ಲು ಅದು ಆಗೈತೆ ರೀ. ಹೊಳ್ಳಿ ಇಲ್ಲಿ ಶಿವಾಟಿ ಅದು ಕಚ್ಚಾದೈತಿ, ಅದು ರೋಡ್ ಆತ್ರಿ. ಆಮ್ಯಾಗ ಶಿವ ಮುಸುತಿಯರು ಒಂದು ಸಿಡಿ ಕಟ್ಟಿರು ಇಲ್ಲಿ ನಮ್ಮ ದಾಡ್ ರೋಡಿಗೆ. ಆಮ್ಯಾಗ ಇಲ್ಲಿ ಇದು ಒಂದು ಇವ್ರು ಕಟ್ಟಿರು ಅಷ್ಟಿಗೆ ಯಾರು ಇಲ್ಲಿ ಎಲ್ಲ ಮಾಡಿ ಕೆಲಸ ಮಾಡಿದ್ದಿಲ್ಲ. ಯಾರು ಕೆಲಸ ಮಾಡಿದ್ದಾರೆ? ವಿನಯ್ ಕುಲಕರ್ಣಿಯಿಂದ ರೋಡ್ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡಿದ್ರು. ಚೆನ್ನಾಗಿ ಕೆಲಸ ಮಾಡ್ಯಾರ. ಹೊಳ್ಳಿ ಊರಾಗ ಸರಿಯಕ್ಕೆ ಅವ್ರ ಇದನ್ನು ಮಾಡ್ಯಾರ. ಊರಾಗ ಕಾಂಕ್ರೀಟ್ ಏನು ಐತಲ್ರಿ ಪರವಾಗಿ ಒಂದು ಸಂಧಿ ಸರಿಯಕ್ಕೆ ಬಿಡ್ಲಂಗೆ ಎಲ್ಲ ಅವರು ಹಾಕ್ಯಾರ. ಈಗ ಒಂದು ವೇಳೆ ಬೈ ಎಲೆಕ್ಷನ್ ಆದರೆ ಹೆಂಗೈತಿ ಈಗ ಈ ಭಾಗದಾಗೆ? ಬೈ ಎಲೆಕ್ಷನ್ ಅಂದ್ರೆ ಅದು ಜನದ ಬಗ್ಗೆ ಹೆಂಗೆ ಹೇಳಕ್ಕೆ ಬರ್ತೈತೆ ಸರ್.
ಈಗ ಒಬ್ಬರು ಅದೊಂಥರ ಇದೊಂಥರ ಇರ್ತಾರೆ ಒಮ್ಮೆ ಹಂಗೆ ಇರ್ತಾರೆ ಒಮ್ಮೆ ಹಿಂಗೆ ನಿಮ್ಮೂರು ಅಭಿವೃದ್ಧಿ ಆಗೈತೆ ಆಗೈತ್ರಿ ಆಗೈತ್ರಿ ವಿನಯ್ ಕುಲಕರ್ಣಿ ಅಭಿವೃದ್ಧಿ ಮಾಡಿದ್ದಾರೆ ಆಗೈತ್ರಿ ಆಗೈತ್ರಿ ಈ ಧಾರವಾಡದಾಗೆ ಆಗ್ಬೋದು ಆಗದೇನೆ ಇರ್ಬೋದು ಹ್ಞೂ ಈ ಧಾರವಾಡ ಗ್ರಾಮೀಣ ಭಾಗ ಯಾರ ಹೆಲ್ಪ್ ಮಾಡಿದಾರ ಕೆಲಸ ಮಾಡಿದಾರಲ್ಲ ಮಾಡ್ಯಾರ ಯಾರು ಕೆಲಸ ಮಾಡಿದಾರ್ರಿ ವಿನಯ್ ಕುಲಕರ್ಣಿ ಏನ್ ಕೆಲಸ ಮಾಡಿದಾರ್ರಿ ಪೂಲ್ ಮಾಡ್ಸ್ಯಾನ್ರಿ ಹಾಂ ಇಲ್ಲಿ ಒಂದು ಪೂಲ್ ಮಾಡ್ಸ್ಯಾನ್ರಿ ರೋಡ್ ಮಾಡ್ಸ್ಯಾನ ಯಾರಿಗಾರ ಏನಾರ ಹಂಗೆ ಕಟ್ಟಾದ್ರೆ ಬಂದು ಮನೆಗೆ ರೊಕ್ಕ ಕೊಟ್ಟಾನ್ರಿ ಚಲೋ ಅದಾನ್ರಿ ಅಡ್ಡಿ ಇಲ್ಲ ಈಗ ಎಷ್ಟು ವರ್ಷದಿಂದ ವಿನಯ್ ಕುಲಕರ್ಣಿಗೆ ಓಟ್ ಹಾಕೊಂಬಂದಿರಿ ನೀವೆಲ್ಲ ನಾವು ರೀ ವಿನಯ್ ಕುಲಕರ್ಣಿಗೆ ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ರಿ ಎಲ್ಲ ಈಗ ಅವು ಯಾವಾಗ ನಿಂದಿರ್ತಾರ ಅವಾಗ ಅವ್ರಿಗೆ ಹಾಕೇ ಬಿಡ್ತದೆ ಸರಿ ಹಾಕ್ಬಿಡ್ತೀರಿ ಏನ್ ನೋಡ್ ಹಾಕ್ತೀರಿ ಓಟ್ ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರಲ್ರಿ ಏನೇನು ಒಳ್ಳೇದು ಮಾಡಿದಾರೆ ನಿಮಗೆ ನಮ್ಮ ಊರಿಗೆ ಬೇಡಿದ್ದು ಬೇಕಾದ ಸಹಾಯ ಮಾಡ್ಯಾನ್ರಿ ಅವ ಹಾಂ ಈಗ ಮತ್ತು ಬಂದು ಮನೆಗೆ ಬಂದು ಕೇಳಿ ನೀವು ಬೇರೆದವ್ರನ್ನ ಹಚ್ಚಿ ಕೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಗೆ ಬಂದು ಕೇಳಿ ನೀವು ನಿಮ್ಗೆ ಏನು ಬೇಕು ಸಹಾಯ ಮಾಡ್ತಾನೆ ಹಾಂ ಒಟ್ಟು ಚೆನ್ನಾಗಿ ಕೆಲಸ ಮಾಡ್ಯಾರ ಇಲ್ಲಿ ಹ್ಞೂ ಮಾಡ್ಯಾರ ಈಗ ಒಂದ್ ವೇಳೆ ಬೈ ಎಲೆಕ್ಷನ್ ಆದ್ರೆ ಫ್ಯಾಮಿಲಿಯವ್ರಿಗೆ ಯಾರು ಕೊಟ್ಟರೆ ಅನುಕೂಲ ಆಗುತ್ತೆ ಇಲ್ಲಿ ಹಿಂಗೆ ಹೋರಿ ಬೈ ಎಲೆಕ್ಷನ್ ಉಪಚುನಾವಣೆ ಆದ್ರೆ ಹಿಂಗೆ ಹಾಂ ಮಾಡೋದ ರೀ ಹಾಂ ಮಾಡೋದ